ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರಾಣಿ ಫ್ಯಾನ್ಸ್ ಎಲ್ಲನೂ. ಏಕೆ ಅಂತಂದರೆ ತುಂಬ ಚೆನ್ನಾಗಿದೆ ರಾಣಿ ಸೀರಿಯಲ್ಲು. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಇವತ್ತಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಏಕೆಂದರೆ ಇವತ್ತು ಬಾಲನ್ಗೆ ನನ್ನ ಮಗಳು ರಾಣಿ ಅನ್ನೋದೇ ಗೊತ್ತಾಗುತ್ತೆ, ಹೇಗೆ ಏನು ಅಂತ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ. ಸೊ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಇನ್ನು ಕಾವೇರಿ ನೀರು ತರಬೇಕು ಅಂತೇಳಿ ಹೋಗ್ತಾ ಇರ್ತಾಳೆ. ಅಂದರೆ ಕೆರೆ ನೀರಿರ್ತಾವಲ್ಲ, ಕೆರೆ ಹತ್ರ ಅಲ್ಲಿಗೆ ಹೋಗ್ತಾ ಇರ್ತಾಳೆ. ಇಲ್ಲಿ ಒಂದು ಕಡೆ ಬಾಲ ನಿಂತ್ಕೊಂಡು ಅವಳು ಹೋಗೋದನ್ನ ನೋಡಿ ತುಂಬಾ ಖುಷಿ ಪಟ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾನೆ. ಅಂದರೆ ಅವಳು ತುಂಬ ಮುದ್ದಾಗಿ ಕಾಣಿಸಿರ್ತಾಳಲ್ವ, ಸೊ ಹಾಗಾಗಿ ನೋಡಿ ತುಂಬಾ ಖುಷಿ ಪಡ್ತಾನೆ. ಅವಳು ತುಂಬ ಚೆನ್ನಾಗಿ ರೆಡಿಯಾಗಿರೋದು, ಸೀರೆ ಉಟ್ಕೊಂಡಿರೋದು, ಓ ಮುಡ್ದಿರೋದು, ಅದನ್ನೆಲ್ಲ ನೋಡಿ ಏನೋ ಒಂಥರ ಅವನಿಗೆ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಅವಳ ಲವ್ ಮಾಡಿ ಅಲ್ವ ಮದುವೆ ಆಗಿದ್ದು, ಸೊ ಹಾಗಾಗಿ. ಇನ್ನು ಅವಳು ಕೆಳಗಡೆ ಇಳ್ದಿಳ್ದು ಹೋಗ್ತಿರ್ತಾಳೆ, ನೀರೊಳಗಡೆ ಇಳ್ದಿಳ್ದು ಹೋಗ್ಬೇಕಾದಾಗ ಅದನ್ನ ನೋಡಿ ಒಂದಿಷ್ಟು ಖುಷಿ ಪಡ್ತಾನೆ, ಒಂದಿಷ್ಟು ಸಂತೋಷ ಪಡ್ತಾನೆ. ಅವಳು ಎಲ್ಲಿ ಹಿಂದಕ್ಕೆ ನೋಡಿಬಿಡ್ತಾಳೆ, ಹಂಗೇನೆ ಸಡನ್ನಾಗಿ ಬಚ್ಚಿಟ್ಕೊಳ್ಳೋದು, ಈ ರೀತಿ ಎಲ್ಲ ಮಾಡ್ತಾ ಇರ್ತಾನೆ. ಸೊ ಅಲ್ಲಿ ಒಬ್ರ ಹತ್ರ ಮಾತಾಡ್ತಾ ಇರ್ತಾಳೆ ಅವಳು ಕೂಡ. ಸೊ ಅದನ್ನೆಲ್ಲ ನೋಡ್ತಾನೆ, ಅಬ್ಸರ್ವ್ ಮಾಡ್ತಾನೆ. ಸೊ ಇಲ್ಲಿ ಒಂದು ಕಡೆ ಅವಳು ನೀರಾಗೆ ಕೆಳಗಡೆ ಇಳಿದು ಹೋಗ್ತಾಳೆ. ಒಂದು 4 ಜನ 5 ಜನ ಹುಡುಗರಂತರು ಎಲ್ಲ ಹೋಗ್ತಾ ಇರ್ತಾರೆ. ಸೊ ಅವಳಿಂದನೇ ಫಾಲೋ ಮಾಡೋದು. ಸೊ ಅದನ್ನು ಬಾಲ ನೋಡ್ತಾನೆ ಇರ್ತಾನೆ. ಯಾರೋ ಬಿಡು ಏನೋ ಭಕ್ತಾದಿಗಳು ಹೋಗ್ತಾ ಇರ್ತಾರೆ ಅಂತ ಅಂದ್ಕೊಳ್ತಾರೆ. ಆದರೆ ಇನ್ನೂ ಮುಂದಕ್ಕೆ ಹೋಗಿ ಅವಳು ನದಿಲಿ ಮುಳುಗೋಕ್ಕೆ ಅಂತ ಪ್ರಯತ್ನ ಪಡ್ತಾಳೆ. ಅವರು ಅವಳ ಜೊತೆಗೆ ಮುಳುಗ್ತಾ ಇರ್ತಾರೆ. ಸೊ ಅದನ್ನೆಲ್ಲ ಬಾಲ ಅಬ್ಸರ್ವ್ ಮಾಡ್ತಾನೆ. ಅಬ್ಸರ್ವ್ ಮಾಡಿ 2-3 ಸರಿ ಎದ್ದು ಮುಳುಗಿ ಆದಮೇಲೆ ಫೈನಲಿ ಅವಳು ಕೆಳಗಡೆ ಮುಳುಗೋಗ್ತಾಳೆ, ಅವರು ಕೂಡ ಮುಳುಗೋಗ್ತಾರೆ. ಸೊ ಅವಾಗ ಬಾಲನ ಕಣ್ಣಿಗೆ ಬೀಳುತ್ತೆ ಅದು. ಅಂದರೆ ಯಾರು ಕಾಣಿಸ್ತಾ ಇರಲ್ಲ ಅದರಲ್ಲಿ, ಕಾವೇರಿ ಕೂಡ ಕಾಣಿಸ್ತಾ ಇರಲ್ಲ, ಆ ಹುಡುಗರು ಕಾಣಿಸ್ತಾ ಇರಲ್ಲ. ಒಂದು 5-6 ಜನ ಹೋಗಿರ್ತಾರಲ್ವ ಅವ್ರು ಯಾರು ಅಲ್ಲ, ರೌಡಿಗಳು. ಅಂದರೆ ಅಟ್ಯಾಕ್ ಮಾಡೋಕೆ ಹೋಗಿರ್ತಾರೆ. ಇದನ್ನೆಲ್ಲ ವರದ ಮಾಡಿಸ್ತಾ ಇರ್ತಾನೆ. ಸೊ ಅದನ್ನೆಲ್ಲ ನೋಡಿ ಬಾಲನ್ಗೆ ಅಯ್ಯೋ ಕಾವೇರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕೂಕೊಂಡು ಆ ದಿಬ್ಬನೇ ಎಗ್ರಿಕೊಂಡು ಈ ಕಡೆ ಅಂದರೆ ಓಡ್ ಬರ್ತಾನೆ ನೀರೊಳಗಡೆ. ಸೊ ಕಾವೇರಿಗೆ ಏನೋ ಪ್ರಾಬ್ಲಮ್ ಆಯಿತು ಅಂತ ಹೇಳ್ಬಿಟ್ಟು ಎಗ್ರಿ ಓಡ್ ಬರ್ತಾನೆ. ಓಡ್ ಬಂದ ತಕ್ಷಣವೇ ಅವನಿಗೆ ಗೊತ್ತಿತ್ತಲ್ವ ತೊಂದರೆ ಮಾಡ್ತಾನೆ ಇರ್ತಾನೆ ವರದ ಅಂತ ಹೇಳ್ಬಿಟ್ಟು ಅವನಿಗೆ ಗೊತ್ತು ಆ್ಯಕ್ಚುಲಿ. ಸೊ ಇನ್ನೇನು ನೀರೊಳಗಡೆ ಬಂದು ಎಗರಿಬಿಡ್ತಾನೆ. ಎಗರಿದ ತಕ್ಷಣ ಎಲ್ಲ ಕಡೆ ಕಾವೇರಿ ಕಾವೇರಿ ಅಂತ ಪರದಾಡ್ಕೊಂಡು ಹುಡುಕ್ತಾನೆ ಅವಳ. ಸೊ ಎಲ್ಲಿ ಸಿಗ್ತಾ ಇರಲ್ಲ ಅವಳು. ಅಂದರೆ ನೀರಲ್ಲಿ ಮುಳುಗಿಸಿ ಎಲ್ಲ ರೌಡಿಗಳೆಲ್ಲ ಅಟ್ಯಾಕ್ ಮಾಡಿರ್ತಾರೆ ಅವಳ ಮೇಲೆ. ಸೊ ಹಾಗಾಗಿ ಇನ್ನು ಒಬ್ಬೊಬ್ಬರೇ ಎದೊಳ್ತಾರೆ ರೌಡಿಗಳು. ಅದರಿಂದ ಎದ್ದ ತಕ್ಷಣವೇ ಸಿಕ್ಕಾಪಟ್ಟೆ ಹೊಡೆದಾಕ್ತಾನೆ ಅವರೆಲ್ಲರಿಗೂ. ದೊಡ್ಡದೊಂದು ಫೈಟ್ ಆಗೋಗುತ್ತೆ ಇಲ್ಲಿ. ಸೊ ಕಾವೇರಿ ಒಂದು ಹತ್ರ ಸಿಕ್ಬಿಡ್ತಾಳೆ. ಹಾಗೆ ಕೈ ಹಿಡ್ಕೊಂಡು ಹೇಳ್ಕೊಂಡು ಅವ್ರನ್ನೆಲ್ಲ ಹೊಡ್ಕೊಂಡು ಬರ್ತಾ ಇರ್ತಾನೆ. ಸೊ ಎಲ್ಲರನ್ನೂ ಒಂದು ಕಡೆಯಿಂದ ಹೊಡೆದಾಕ್ತಾನೆ. ಎಷ್ಟೊಂದು ಫೈಟ್ ನಡೆಯುತ್ತೆ, ನೀರಲ್ಲೇ ಒಂದು ಫೈಟ್ ಆಗೋಗ್ಬಿಡುತ್ತೆ. ಸೊ ಕಾವೇರಿಗೆ ಅಷ್ಟರಲ್ಲೇ ತುಂಬ ಸುಸ್ತಾಗಿಬಿಟ್ಟಿರುತ್ತೆ. ಆ ಕಡೆ ಈ ಕಡೆ ತಳ್ಳಾಡೋದು ಮಾಡೋದು ಎಲ್ಲ ಮಾಡ್ತಾ ಇರ್ತಾರಲ್ವ. ಸೊ ಹಾಗಾಗಿ ಇನ್ನು ದೊಡ್ಡದಾಗೆ ಅವಳಿಗೆ ನೀರೆಲ್ಲ ಕುಡಿತಾಳೆ. ಅಂದರೆ ಕೆಳಗಡೆ ಮುನ್ಗೋದು ಎದ್ದೇಳೋದು ಆದಾಗ ನೀರೆಲ್ಲ ಕುಡಿಯೋಕ್ಕೆ ಚಾನ್ಸಸ್ ತುಂಬ ಇರುತ್ತಲ್ವ. ಸೊ ಹಾಗಾಗಿ ಇನ್ನು ಎಲ್ಲ ಲಾಸ್ಟಿಗೆ ಫೈಟ್ ಎಲ್ಲ ಮುಗೀತು. ಕಾವೇರಿನ ಈ ಕಡೆ ತಳ್ತಾನೆ. ಇನ್ನು ಮತ್ತೆ ಬಂದು ರೌಡಿಗಳೆಲ್ಲ ಅಟ್ಯಾಕ್ ಮಾಡ್ತಾರೆ. ಆವಾಗ ಇವಳು ಬಾಲನ್ನ ನೋಡ್ತಾಳೆ. ನೋಡಿದ ತಕ್ಷಣವೇ ಅವಳಿಗೇನೂ ರಿಯಾಕ್ಷನ್ ಇಲ್ಲ. ಮತ್ತೆ ಹಿಂದಕ್ಕೆ ಹೇಳ್ಕೊಂಡು ಹೋಗ್ತಾರೆ ರೌಡಿಗಳು. ಮತ್ತೆ ಹಿಂದಕ್ಕೆ ಹೇಳ್ಕೊಂಡೋಗಿ ಒಂದಿಷ್ಟು ಅಲ್ಲಿ ಕೂಡ ಫೈಟ್ ನಡೆಯುತ್ತೆ. ಸೊ ಎಷ್ಟೇ ಸಾಹಸ ಮಾಡಿದರೂ ಕೂಡ ಸಿಕ್ಕಾಪಟ್ಟೆ ದೊಡ್ಡದಾಗಿ ಫೈಟ್ ಮತ್ತೆ ನಡೆಯುತ್ತೆ. ಮತ್ತು ಇನ್ನು ಫೈನಲಿ ಅವರೆಲ್ಲರಿಗೂ ಚೆನ್ನಾಗಿ ಹೊಡೆದಾಕ್ಬಿಟ್ಟು ಬಾಲ ಮತ್ತೆ ಅವಳನ್ನ ಕಾಪಾಡಿಕೊಂಡು ಈಚೆ ಕರ್ಕೊಂಡು ಬರ್ತಾನೆ. ಅಷ್ಟರಲ್ಲೇ ಅವಳು ನೀರಲ್ಲಿ ಮತ್ತೆ ಮುಳುಗೋಗ್ಬಿಡ್ತಾಳೆ. ಅಂದರೆ ಮತ್ತೆ ಹಿಂದಕ್ಕೆ ಜಾಡ್ಸಿ ಹೊಡಿತಾನೆ ಒಬ್ಬನ ರೌಡಿ. ಅವಾಗ ಹಿಂದಕ್ಕೆ ಅವಳು ಬಿದ್ದೋಗ್ಬಿಡ್ತಾಳೆ. ಯಾರು ಕಾವೇರಿ ಬಿದ್ದೋದ ತಕ್ಷಣವೇ ಅವಳು ಇನ್ನು ನೀರೊಳಗಡೆ ಮುಳುಗೋಗ್ಬಿಡ್ತಾಳಲ್ವ, ಅವಾಗ ನೀರು ಕುಡಿದ್ಬಿಡ್ತಾಳೆ ಚೆನ್ನಾಗಿ. ಸೊ ಇನ್ನು ಅವರೆಲ್ಲರನ್ನ ಹೊಡೆದು ಇದು ಮಾಡಿದ ತಕ್ಷಣವೇ ಇನ್ನು ಎಲ್ಲ ಹೊಡಿಯೋಕ್ಕೆ ಬಂದ ಅಂಥೇಳಿ ಅವರು ರೌಡಿಗಳೆಲ್ಲ ಹೆದರ್ಕೊಂಡು ಇನ್ನು ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ ಒಬ್ಬೊಬ್ಬರೇ. ಆದರೆ ಕಾವೇರಿನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಮುಳುಗೋಕ್ಕೆ ಪ್ರಯತ್ನ ಪಟ್ಟರು ಕೂಡ ಅವಳನ್ನ ಎತ್ಕೊಂಡು ಕಾಪಾಡಿಕೊಂಡು ಈಚೆ ಬರ್ತಾನೆ. ಅಷ್ಟರಲ್ಲೇ ರೌಡಿಗಳು ಕೂಡ ಓಡೋಗ್ಬಿಡ್ತಾರೆ. ಸೊ ಓಡ್ ಬಂದು ಇನ್ನು ಅವಳ ಇವಾಗ ನೀರು ಕುಡಿದಿರ್ತಾಳೆ ಚೆನ್ನಾಗೆ, ಎತ್ಕೊಂಡು ಈಚೆ ದಡದ ಮೇಲೆ ಬಂದುಬಿಟ್ಟು ಅಲ್ಲೊಂದು ಹತ್ರ ಹಾಕ್ತಾನೆ. ಅಷ್ಟಲ್ಲೇ ಸತ್ಯಣ್ಣ ಎಳ್ಳೀರು ತರಕ್ಕೆ ಅಂತ ಹೋಗಿರ್ತಾನಲ್ವ, ನೋಡಿಬಿಡ್ತಾನೆ ಕಾವೇರಿ ಅಂತ. ಎಳ್ಳೀರನ್ನ ಅಲ್ಲೇ ಬಿಸಾಕ್ಬಿಟ್ಟು ಓಡ್ ಬರ್ತಾನೆ, ಏನಾಯಿತು ನನ್ನ ತಂಗಿಗಂತ ಹೇಳ್ಬಿಟ್ಟು. ಸೊ ಅಷ್ಟರಲ್ಲೇ ಇನ್ನು ಇಲ್ಲೊಂದು ಹತ್ರ ಮಲಗಿಸ್ತಾನೆ ಬಾಲ ಅವಳ. ಮಲಗಿಸ್ಬಿಟ್ಟು ಕೈ ಕಾಲೆಲ್ಲ ಉಜ್ತಾ ಇರ್ತಾನೆ. ಅವಳಿಗೆ ಆಲ್ರೆಡಿ ಮಾತುಕತೆ ಇರೋದಿಲ್ಲ. ಏನಾಯಿತು ಬಲ, ನನ್ನ ತಂಗಿಗೆ ಏನೋ ಮಾಡಿದೆ ಅಂತೇಳಿ ಸತ್ಯಣ್ಣ ಕೇಳಿದಾಗ, ನೋಡು ಸತ್ಯ ಅದೆಲ್ಲ ಹೇಳೋಕ್ಕೆ ಟೈಮ್ ಇಲ್ಲ, ಫಸ್ಟ್ ಕಾಲೆಲ್ಲ ಉಜ್ಜು ಅಂತ ಹೇಳ್ಬಿಟ್ಟು ಇಬ್ಬರು ಒಬ್ರಿಗೊಬ್ರು ಕಾಲು ಕೈ ಎಲ್ಲ ಉಜ್ಕೋತಾರೆ.
ಅದಾದಮೇಲೆ ಮತ್ತೆ ಬಾಲ ಇದ್ಕೊಂಡು ಅವಳಿಗೆ ನೀರು ಕುಡ್ದಿರ್ತಾಳಲ್ವ ಚೆನ್ನಾಗೆ. ಸೊ ಅವಾಗ ಎಲ್ಲ ಒಂದು ಸ್ವಲ್ಪ ನೀರು ಫ್ರೆಶ್ ಮಾಡಿದ್ರೆ ನೀರೆಲ್ಲ ಬರ್ತಾವಂತ ಹೇಳ್ಬಿಟ್ಟು ಟೈಟಾಗೆ ಫ್ರೆಶ್ ಮಾಡ್ತಾನೆ ಹೊಟ್ಟೆ ಮೇಲೆ ಇಟ್ಬಿಟ್ಟು ಕೈನ. ಸೊ ಫ್ರೆಶ್ ಮಾಡಿದ ತಕ್ಷಣ ಅವಳಿಗೆ ನೀರೆಲ್ಲ ಬಾಯಿಂದ ಹೊರಗಡೆ ಬಂದ್ಬಿಡುತ್ತೆ, ಅಂದರೆ ನೀರು ಕುಡ್ದಿರ್ತಾಳಲ್ವ, ಸೊ ಆಗ ಹೊರಗಡೆ ಬಂದ್ಬಿಡುತ್ತೆ ಅವಳಿಗೆ. ಸೊ ಹೊರಗಡೆ ಬಂದ ತಕ್ಷಣವೇ ಏನಾಗಲಿಲ್ವಲ್ಲಮ್ಮ ನಿನಗೆ ಅಂತೇಳಿ ಅವ್ರ ಅಣ್ಣನ ಇದು ಮಾಡ್ಕೋತಾಳೆ. ಅಂದರೆ ಸತ್ಯಣ್ಣ ಕೇಳ್ತಾನೆ, ಕಾವೇರಿ ನೀನು ಚೆನ್ನಾಗಿದೆಯಲ್ವ, ಏನು ತೊಂದರೆ ಇಲ್ವಲ್ಲ, ಏನೂ ಆಗಲಿಲ್ವಲ್ಲ ಅಂತ ಹೇಳಿಬಿಟ್ಟು. ಸೊ ಏನಾಯಿತು ಅಣ್ಣ ನನಗೆ ಅಂತೇಳಿ ಕೇಳಿದಾಗ, ಏನಿಲ್ಲಮ್ಮ ರೌಡಿಗಳು ಅಟ್ಯಾಕ್ ಮಾಡಿದರು ನಿನ್ನ ಮೇಲೆ, ಅವರಿಂದ ಬಾಲ ಕಾಪಾಡ್ದ ನಿನ್ನ ಅಂತ ಹೇಳ್ಬಿಟ್ಟು ಅವ್ನು ಸತ್ಯನೇ ಹೇಳ್ತಾನೆ. ಪಾಪ ಬಾಲನ್ಗೆ ಗೊತ್ತು ಅವ್ನು ಚೇಂಜ್ ಆಗಿದ್ದಾನೆ ಅನ್ನೋದು, ಇವಳಿಗೆ ನಂಬಿಕೆ ಬರ್ತಿಲ್ಲ ಅಷ್ಟೇ. ಸೊ ಇವನು ನನ್ನ ಕಾಪಾಡ್ತಾನ, ಏನು ಹೇಳ್ತಿದ್ದೀಯ ಅಣ್ಣ ನೀನು ಅಂತ ಹೇಳ್ಬಿಟ್ಟು ಹೇಳಿದಾಗ, ಹೌದಮ್ಮ ಅವನೇ ಕಾಪಾಡಿದ್ದು ಅಂತೇಳಿ ಸತ್ಯಣ್ಣ ಮತ್ತೆ ಹೇಳ್ತಾರೆ. ಏನೋ ರೌಡಿಗಳನ್ನೆಲ್ಲ ಕರೆಸ್ಬಿಟ್ಟು ನಾಟಕ ಆಡಿ ನನ್ನ ಕಾಪಾಡೋ ಥರ ನಾಟಕ ಆಡ್ತಿದ್ಯಾ ನೀನು, ನಿಂದು ಒಂದು ಜನ್ಮನ ಈ ಥರ ಕೆಟ್ಟು ಯಾಕೋ ಬದುಕ್ತೀಯ ನೀನು ಅಂತೇಳಿ ಬಾಯಿಗೆ ಬಂದಂಗೆ ಬಾಲನ ಬೈತಾಳೆ. ಪಾಪ ಬೈದ ತಕ್ಷಣ ಬಾಲ ಸುಮ್ಮನೆ ಬೈಸ್ಕೋತಾನೆ, ನೀನೇ ರೌಡಿಗಳನ್ನೆಲ್ಲ ಕರೆಸಿ ನೀನೇ ಅಟ್ಯಾಕ್ ಮಾಡಿಸಿ ನೀನೇ ಕಾಪಾಡೋ ಥರ ನಾಟಕ ಆಡ್ತೀಯ ಅಂತ ಬಾಯಿಗೆ ಬಂದಂಗೆ ಬೈದ ತಕ್ಷಣ ಪಾಪ ಅವನು ತುಂಬ ಫೀಲ್ ಆಗ್ತಾನೆ. ಫಸ್ಟ್ ಇಲ್ಲಿಂದ ಹೊರಡೋ, ನಾನು ಮುಖ ತೋರಿಸ್ಬಿಡ ನೀನು ಅಂತೇಳಿ ಇನ್ನು ಬಾಯಿಗೆ ಬಂದಂಗೆ ಮರ್ಯಾದೆ ಮಾಡಿಬಿಡ್ತಾಳೆ ಎಲ್ಲ ಅಲ್ಲಿರೋರು ಎದುರಿಗೇನೆ. ಅವನಿಗೆ ತುಂಬ ಫೀಲ್ ಆಗುತ್ತೆ. ಫೀಲ್ ಆದ ತಕ್ಷಣ ಅವನು ಇನ್ನೇನು ಒಂದು ಮಾತಾಡ್ದಂಗೆ ಸುಮ್ಮನೆ ಈಚೆ ಬರ್ತಾನೆ. ಇನ್ನು ಅಲ್ಲಿ ಮುಖ ನೋಡಿಕೊಂಡು ಫೀಲ್ ಮಾಡ್ಕೊಂಡು ಹೊತ್ಕೊಂಡು ಅದೆಲ್ಲ ಸತ್ಯಣ್ಣಂಗೆ ಅರ್ಥ ಆಗ್ತಿರುತ್ತೆ. ಕಾವೇರಿಗೆ ಮಾತ್ರ ಇನ್ನೂ ಅರ್ಥ ಆಗ್ತಿಲ್ಲ ಅನ್ನೋ ಥರ ಆಡ್ತಿದ್ದಾಳು, ಏನೋ ಗೊತ್ತಾಗ್ತಿಲ್ಲ. ಸೊ ಅವನು ತುಂಬ ಫೀಲ್ ಮಾಡ್ಕೊಂಡು ಬಂದಾಗ ಸತ್ಯಣ್ಣ ಅವನ್ನೇ ನೋಡ್ತಾ ಇರ್ತಾನೆ. ಒಂದು ಕಡೆ ಇಲ್ಲಿ ರಾಣಿ ನೋಡಿಬಿಡ್ತಾಳೆ, ಆ ಕಡೆ ಎಲ್ಲ ಹುಡ್ಕಾಡ್ಬಿಟ್ಟು ಅವ್ರ ಅಮ್ಮನ ನೋಡ್ತಾಳೆ. ನೋಡಿ ಅಮ್ಮ ಅಂತ ಕೂಕೋಬಿಡ್ತಾಳೆ. ಅಮ್ಮ ಅಂತ ಕೂಕೊಂಡ ತಕ್ಷಣವೇ ಆ ಅಮ್ಮ ಅನ್ನೋ ವಾಯ್ಸ್ ಬಂದುಬಿಟ್ಟು ಇಲ್ಲಿ ಇವ್ರಿಗೆ ಕಿವಿಗೆ ಬಿದ್ದುಬಿಡುತ್ತೆ ಬಾಲನ್ಗೆ. ಅದು ಓಡ್ ಬರ್ತಾಳಲ್ಲ ಮಗು, ಓಡ್ ಬಂದು, ಅಮ್ಮ ನಿನ್ಗೆ ಏನಾಯಿತು ಅಮ್ಮ, ಅಮ್ಮ ಏನು ತೊಂದರೆ ಆಯ್ತಮ್ಮ ನಿನಗೆ ಅಂತೇಳಿ ಅಂತ ಹಗ್ ಮಾಡ್ಕೋತಾಳೆ. ಅವಾಗ ಕಾವೇರಿ ಇದ್ಕೊಂಡು, ಏನಾಗಿಲ್ಲ ಕಂದ, ನನಗೆ ಚೆನ್ನಾಗಿದ್ದೀನಿ, ಧೈರ್ಯವಾಗಿದ್ದೀನಿ ಅಂತ ಹೇಳೋದನ್ನ ಎಲ್ಲ ನೋಡಿಬಿಡ್ತಾನೆ ಬಾಲ. ಅಂದರೆ ಅವನಿಗೆ ಒಂದು ಅರ್ಥ ಆಗಿದೆ, ಏನು ಗೊತ್ತಾ, ರಾಣಿನೇ ಕಾವೇರಿ ಮಗಳು, ಹಂಗಾದ್ರೆ ನನ್ನ ಮಗಳು ಅಂತೇಳಿ ತುಂಬಾ ಖುಷಿಯಾಗ್ಬಿಡುತ್ತೆ. ಸೊ ಇನ್ನೇನು ಏನಾಗಿಲ್ಲ, ನನಗೆ ಆರಾಮಾಗಿದ್ದೀನಿ ಅಂತ ಕಾವೇರಿ ಎಷ್ಟೇ ಸಮಾಧಾನ ಮಾಡಿದರು. ಅಮ್ಮ ನಂಗೆ ತುಂಬ ಭಯ ಆಗ್ತಿದೆಯಮ್ಮ, ಏನಾಯ್ತಮ್ಮ ನಿನಗೆ, ಏನು ತೊಂದರೆ ಆಯ್ತಮ್ಮ ಅಂತೇಳ್ಬಿಟ್ಟು ತುಂಬಾ ಕಂಗಾಲಾಗಿಬಿಡ್ತಾಳೆ ಅವಳು. ಸೊ ಅಷ್ಟರಲ್ಲಿ ಅದನ್ನೆಲ್ಲ ಬಾಲ ನೋಡ್ತಾನೆ. ಇನ್ನು ಸತ್ಯಣ್ಣ ಇದ್ಕೊಂಡು, ಏನಾಗಿಲ್ಲ ಬಿಡು ಅಮ್ಮ, ಹುಷಾರಾಗಿದ್ದಾರೆ, ಏನು ತೊಂದರೆ ಇಲ್ಲ ಅಂತೇಳ್ಬಿಟ್ಟು ಸತ್ಯಣ್ಣ ಕೂಡ ಹೇಳ್ತಾರೆ. ಆಗ ಬಾಲ ಇದ್ಕೊಂಡು ಕೈ ತೋರಿಸ್ಕೊಂಡು ಕಣ್ಣೀರು ಹಾಕ್ಕೊಂಡು ಒಂದು ತಂದೆ ಪ್ರೀತಿ ಏನಿರುತ್ತೋ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ರಾಣಿ ನನ್ನ ಮಗಳ ಅಂತೇಳ್ಬಿಟ್ಟು ತುಂಬಾ ಫೀಲ್ ಮಾಡ್ಕೊತಾನೆ. ಗೂಗ್ಲಿ ಕೂಡ ಅಲ್ಲೇ ಪಕ್ಕದಲ್ಲೇ ನಿಂತಿರ್ತಾನೆ. ಇನ್ನು ಸತ್ಯಣ್ಣ ಇವನು ಫೀಲೆಲ್ಲ ನೋಡ್ತಾ ನಿಂತಿರ್ತಾನೆ. ಅಂದರೆ ಇವನಿಗೆ ತಂದೆ ಇರೋ ಒಂದು ಮನಸ್ಸಿದೆ, ಅಂದರೆ ತಂದೆ ಆಗೋ ಒಂದು ಫೀಲ್ ಅವನ ಕಣ್ಣಲ್ಲಿ ಕಾಣಿಸಿದೆ ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಸೊ ಅಮ್ಮ ಏನಾಯ್ತಮ್ಮ, ನಿನ್ನ ಯಾರು ಕಾಪಾಡಿದ್ರು, ಏನು ತೊಂದರೆ ಆಯ್ತಂತ ಮತ್ತೆ ರಾಣಿ ಕೇಳ್ತಲೇ ಇರ್ತಾಳೆ. ಸೊ ಅವಾಗ ಇನ್ನು ತುಂಬ ಖುಷಿಯಾಗ್ಬಿಡುತ್ತೆ, ರಾಣಿನೇ ನನ್ನ ಮಗಳು ಅಂತ ತುಂಬಾ ಖುಷಿ ಪಟ್ಕೊಂಡು ಬಾಲ ಒಂದು ಕಡೆ ಕಣ್ಣೀರು ಹಾಕ್ಕೊಂಡು ಗೋಳಾಡ್ಕೊಂಡು ನಿಂತಿರ್ತಾನೆ. ಅದೆಲ್ಲ ಆದಮೇಲೆ ಇನ್ನು ಮತ್ತು ಬಾ ಹೋಗೋಣ ರಾಣಿ, ಇನ್ನೇನು ತೊಂದರೆ ಆಗಿಲ್ಲಲ್ಲ, ಎಲ್ಲ ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ಇನ್ನು ಕರ್ಕೊಂಡು ಹೋಗೋಣ ಅಂಥೇಳಿ ಕರ್ಕೊಂಡು ಹೋಗ್ತಾರೆ ಸತ್ಯಣ್ಣ ಅವಳ. ಅಲ್ಲಿ ಇರ್ತಾರಲ್ಲ ಒಂದಿಷ್ಟು ಜನ, ಬಿಡು ಏನಾಗಿಲ್ಲ ಬಿಡಮ್ಮ ನಿಮ್ಮಮ್ಮನಿಗೆ, ಏನು ಗೊತ್ತಾ, ಇಲ್ಲಿ ಒಬ್ಬರು ಪುಣ್ಯಾತ್ಮ ಬಂದು ಕಾಪಾಡಿಲ್ಲ ಅಂತಂದಿದ್ರೆ ನಿಮ್ಮಮ್ಮನಿಗೆ ತೊಂದರೆ ಆಗ್ತಿತ್ತು, ಅಂಥದ್ರಲ್ಲಿ ಒಬ್ಬರು ಪುಣ್ಯಾತ್ಮ ಬಂದು ನಿಮ್ಮಮ್ಮನ ಕಾಪಾಡಿದರು ಅಂತ ಹೇಳ್ಬಿಟ್ಟು ಒಬ್ಬರಲ್ಲಿರೋ ವ್ಯಕ್ತಿ ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ರಾಣಿ ಇತ್ಕೊಂಡು, ಯಾರು ಕಾಪಾಡಿದ್ದು ನಮ್ಮಮ್ಮನ, ಯಾರವರು, ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಅವ್ರಿಗೆ ಧನ್ಯವಾದ ಹೇಳಬೇಕು, ಅವ್ರು ಎಲ್ಲಿದ್ದಾರೆ ಅಂತ ರಾಣಿ ಕೇಳ್ತಲೇ ಇರ್ತಾಳೆ. ಆವಾಗ ಇಲ್ಲಿ ಒಂದು ಕಡೆ ಬಾಲ ಅಂತೂ ತುಂಬ ಫೀಲ್ ಮಾಡಿಕೊಂಡು, ಗೂಗ್ಲಿ ನೋಡು, ನನ್ನ ಮಗಳು ರಾಣಿ ಕಣೋ, ನನ್ನ ಮಗಳು ಕಣೋ ರಾಣಿ ಅಂತೇಳಿ ತುಂಬಾ ಹೇಳ್ತಾ ಇರ್ತಾನೆ. ಅವಳು ಎಷ್ಟು ನನ್ನ ಹತ್ರ ಬಂದಾಗೆಲ್ಲ ಮಾತಾಡಿಸ್ದಾಗೆಲ್ಲ ನನಗೇನೋ ಒಂದು ಫೀಲ್ ಆಗ್ತಿತ್ತು ಅಂತ ನಿನ್ನ ಹತ್ರ ಹೇಳ್ತಿದ್ದೆ ಗೊತ್ತಾ, ಅದು ಸತ್ಯ ಕಣೋ, ಅವಳು ರಕ್ತ ಸಂಬಂಧ, ಅದು ನನ್ನ ಕರಳು ಬರಳಿ, ಅದಕ್ಕೋಸ್ಕರ ಇಷ್ಟೊಂದೆಲ್ಲ ನನಗೆ ಫೀಲ್ ಆಗ್ತಿತ್ತೇನೋ, ನನ್ನ ಫ್ರೆಂಡೇ ನನ್ನ ಮಗಳು ಕಣೋ ಅಂಥೇಳಿ ಎಷ್ಟು ಸಂತೋಷ ಅಂತಂದರೆ, ಯಪ್ಪ ಇದನ್ನೆಲ್ಲ ನೋಡ್ತಾ ಇದ್ರೆ ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿತ್ತು. ಸೊ ಅವನಿಗೆ ತಟ್ಟಾಡ್ಕೊಂಡು ಹಿಂದಕ್ಕೆ ಬೀಳೋಕ್ಕೆ ಹೋಗ್ಬಿಡ್ತಾನೆ. ಅವಾಗ ಗೂಗ್ಲಿ ಹಿಡ್ಕೊಂಡು, ಏನಾಗಲ್ಲ ಬಿಡು, ಆರಾಮಾಗಿರು, ನಿನ್ನ ಮಗಳು ಅಂತ ಗೊತ್ತಾಯ್ತಲ್ಲ ಅಂತೇಳಿ ಅವನು ಕೂಡ ಹೇಳ್ತಾನೆ. ಸೊ ರಾಣಿ ಮತ್ತೆ ಕೇಳ್ತಾ ಇರ್ತಾಳೆ ಆ ಅಂಕಲ್ನ, ಯಾರು ಅಂಕಲ್ ನಮ್ಮಮ್ಮನ ಕಾಪಾಡಿದ್ದು ಹೇಳಿ, ನಾನು ಧನ್ಯವಾದ ಹೇಳಬೇಕು ಅಂತ ಹೇಳಿ. ಸೊ ಹೇಳೋಕ್ಕೆ ಅಂತ ಇನ್ನೇನು ಪ್ರಯತ್ನ ಪಡಬೇಕು, ಅಷ್ಟರಲ್ಲೇ ಸತ್ಯಣ್ಣ ಎಲ್ಲ ಹಾಳು ಮಾಡ್ತಾರೆ. ಅಂದರೆ ಸತ್ಯಣ್ಣ ಇವ್ರನ್ನ ಒಂದು ಮಾಡೋದು ಅಷ್ಟು ಇಷ್ಟ ಇರಲ್ಲ.
ಏಕೆಂದರೆ ಅವ್ನು ಫಸ್ಟು ಈ ಥರ ಮಾಡಿರ್ತಾನಲ್ವ. ಸೊ ಹಾಗಾಗಿ ಮತ್ತೆ ನನ್ನ ತಂಗಿಗೂ ನನ್ನ ತಂಗಿ ಮಗಳಿಗೆ ತೊಂದರೆ ಆಗ್ಬಿಡುತ್ತೆ ಅನ್ನೋದು ಸತ್ಯ ಅನ್ನೋದು ಇಂಟೆನ್ಷನ್ ಅಷ್ಟೇನೆ. ಸೊ ಎಷ್ಟೇ ಕೇಳಿದ್ರು ಅಲ್ಲಿ ಯಾರೂ ಹೇಳೋದಿಲ್ಲ ರಾಣಿಗೆ ಏನಾದರೂ ಇವರೇ ನಿನ್ನ ಕಾಪಾಡಿದ್ದು ಅಂತ ಗೊತ್ತಾಗ್ಬಿಟ್ರೆ ಅದೆಷ್ಟು ಖುಷಿ ಆಗ್ತಿತ್ತು ಅವಳಿಗೆ ಗೊತ್ತಿಲ್ಲ. ಸೊ ಗೊತ್ತಾಗೋಕ್ಕೆ ಬಿಡಲಿಲ್ಲ. ಇನ್ನು ಅಷ್ಟರಲ್ಲೇ ಬಾಲ ತುಂಬ ಫೀಲ್ ಮಾಡಿಕೊಂಡು ಹೊತ್ಕೊಂಡು ರಾಣಿನ ನೋಡಿಕೊಂಡು ಅಪ್ಪ ಆ ಗೋಳು ಆ ಸಂಕಟನ ನೋಡೋಕ್ಕೆ ಆಗ್ತಾರಲ್ಲ. ಇನ್ನು ಅವ್ರ ಪಾಡಿಗೆ ಅವ್ರ ತಾಯಿ ಮಗಳು ಹೋಗ್ತಾರೆ. ಇನ್ನು ಸತ್ಯಣ್ಣ ಹಿಂದಕ್ಕೆ ನೋಡ್ತಾನೆ, ಅವ್ನು ಅಳೋದನ್ನ, ಅವ್ನು ಗೋಳಾಡೋದನ್ನ, ಅವ್ನು ಫೀಲ್ ಮಾಡ್ಕೊಳ್ಳೋದನ್ನ. ಅಂದರೆ ಒಂದು ತಂದೆ ಪ್ರೀತಿ ಇವತ್ತು ಇವ್ನ ಮುಖದಲ್ಲಿ ಕಾಣಿಸ್ತು ಅಂತ ಅವ್ನಿಗೆ ಅನ್ನಿಸ್ಬಿಡುತ್ತೆ ಅಲ್ಲೇ. ಸೊ ಅದನ್ನೆಲ್ಲ ನೋಡಿ ಇದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡಬೇಕಂತ ಅಂದ್ಕೊಂಡು ಅವರಿಬ್ಬರನ್ನ ಒಂದು ಮಾಡೋಕ್ಕೆ ಒಂದು ಚೂರು ಇಷ್ಟ ಇರಲ್ಲ. ಸೊ ಹೊರಟೋಗ್ತಾನೆ ಮುಂದಕ್ಕೆ. ಇನ್ನು ಇಲ್ಲಿ ಒಂದು ಕಡೆ ರೌಡಿಗಳೆಲ್ಲ ಒಡಿಸ್ಕೊಂಡು ಬಂದಿರ್ತಾರಲ್ವ ವರ್ಧನ್ ಹತ್ರ. ಏನೋ ಆಯಿತು, ಯಾಕ್ರೋ ಹಿಂಗೆ ನಡುಗ್ತಾ ಇದ್ದೀರಾ, ಏನೋ ಅವಳು ಸಿಕ್ಕಿಲ್ಲೇನೋ ಅಂತೇಳಿ ವರ್ಧ ಕೇಳಿದಾಗ, ಇಲ್ಲ ಎಲ್ಲ ಹಾಳು ಮಾಡ್ದ ಬಾಲ ಬಂದು ಕಾಪಾಡಿಬಿಟ್ಟ ಅಂತೇಳಿ ವರ್ಧನ್ಗೆ ಸತ್ಯ ಗೊತ್ತಾಗ್ಬಿಡುತ್ತೆ. ಸೊ ಇನ್ನೊಬ್ಬ ರೌಡಿ ಇರ್ತಾನಲ್ಲ, ಅವನು ಕೂಡ ಹೇಳ್ತಾನೆ, ಹೌದು ಬಸ್ಸು, ಬಾಲನೇ ಬಂದು ಎಲ್ಲ ಕಾಪಾಡಿದ್ದು ಅಂತ ಹೇಳ್ಬಿಟ್ಟು ಹೇಳಿದಾಗ, ಏನೋ ಹೇಳ್ತಿದ್ದೀರ ನೀವು ಅಂದಾಗ, ನಿಜ ಅಂತ ಹೇಳಿ ಅಂದಾಗ ಅವ್ನ ಮನಸ್ಸಲ್ಲಿ ಅನ್ಕೊತಾನೆ, ಇದೆಲ್ಲ ನಂಬಕ್ಕೆ ಆಗ್ತಿಲ್ವಲ್ಲ, ಹಾಗಿದ್ರೆ ಏನಾದರೂ ಸತ್ಯ ಗೊತ್ತಾಗಿದೆಯಾ? ಹಾಗಾದರೆ ನನ್ನ ಬಂದು ಹೊಡೆದಿದ್ದು ಒಂದು ಸ್ವಲ್ಪ ದಿನ ಬಿಟ್ಟು ನಿನ್ನ ಮುಂದೆ ಬರ್ತೀನಿ ಕಣೋ, ನಾನೇ ಯಾರು ಅಂತ ಗೊತ್ತಾಗುತ್ತೆ ನಿನಗೆ ಅಂತ ಹೇಳಿದ್ದು ಹಾಗಾದರೆ ಎಲ್ಲ ಬಾಲನೇನಾ? ಹಾಗಾದರೆ ನನಗೆ ಅಟ್ಯಾಕ್ ಮಾಡಿದ್ದೆಲ್ಲ ಬಾಲನೇನಾ? ಅಯ್ಯೋ ನಂಗೆ ನಂಬಕ್ಕೆ ಆಗ್ತಿಲ್ವಲ್ಲ, ಅವನ್ಯಾಕೆ ಆಗಿ ಮಾಡ್ತಾನೆ, ನನಗೆ ಯಾಕೋ ಈ ಥರ ಕನ್ಫ್ಯೂಷನ್ ಆಗ್ತಾ ಇದೆಯಲ್ಲ, ಏನಾದರೂ ನಾನು ಸುಲೋಚನ ಕೊಂದಿದ್ದೆಲ್ಲ ಗೊತ್ತಾಗ್ಬಿಡ್ತಾ ಬಾಲನ್ಗೆ ಏನಾದರೂ ಅಂತ ಅವನ ಮನಸ್ಸಲ್ಲಿ ಅವನೇ ಪ್ರಶ್ನೆಗಳು ಹಾಕ್ಕೊಂಡು ಒಬ್ಬೊಬ್ಬನೇ ಮಾತಾಡಿಕೊಂಡು ಚಿಂತೆಗೆ ಮುಳುಗೋಗ್ಬಿಟ್ಟಿರ್ತಾನೆ ಅಲ್ಲೇ. ಸೊ ರೌಡಿಗಳು ಇದ್ಕೊಂಡು ಅಣ್ಣ ಅಂತೇಳಿ ಮಾತಾಡ್ಸಿದ್ರು ಸುಮ್ಮನೆ ನಿಂತಿರ್ತಾನೆ. ಸೊ ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು, ಸರಿ ಆಯಿತು ನೀವು ಹೊರಡಿ ಅಂತೇಳಿ ಅವ್ನು ಕಾರ್ ಹತ್ಕೊಂಡು ಹೊರಟೋಗ್ಬಿಡ್ತಾನೆ. ಇನ್ನು ಇಲ್ಲಿ ಪುಟ್ಟಕ್ಕನೂ ಸರಳ ಇಬ್ಬರೂ ವರ್ಧ ಅಂತ ಕೂಕೊಂಡು ಬರ್ತಾರೆ. ಅಂದರೆ ನಾನು ಹೇಳಿರೋಕ್ಕೆ ಬಂದಿರೋ ಸತ್ಯನೇ ಕೇಳಲಿಲ್ವಲ್ಲ ಇವನು, ಏನಕ್ಕೆ ಹಿಂಗೆ ಹೊರಟೋಗ್ಬಿಟ್ಟ? ಹಾಗಾದರೆ ಇಲ್ಲೇನೋ ನಾವು ಹೇಳಕ್ಕೆ ಬರೋದಕ್ಕಿಂತ ಸತ್ಯದಕ್ಕಿಂತ ಬೇರೆ ಏನೋ ನಡೆದಿದೆ ಕಣೆ ಸರಳ ಅಂತೇಳಿ ಪುಟ್ಟಕ್ಕ ಹೇಳ್ತಾಳೆ ಸರಳನ ಹತ್ರ. ಒಂದ್ಸರಿ ಫೋನ್ ಮಾಡಿ ಟ್ರೈ ಮಾಡಿ ಅಂತೇಳಿ ಫೋನ್ ಟ್ರೈ ಮಾಡಿದ್ರೆ ಫೋನ್ ರಿಸೀವ್ ಮಾಡೋದಿಲ್ಲ, ಅಮ್ಮ ರಿಸೀವ್ ಮಾಡ್ತಿಲ್ಲ ಅಂತ ಕೂಡ ಹೇಳ್ತಾಳೆ. ಸೊ ಏನೋ ನಡೆದಿದೆ ಕಣೆ ಅಂತೇಳಿ ಅವರಿಬ್ಬರು ತಾಯಿ ಮಗಳು ಬರ್ತಾರೆ. ಇನ್ನು ಇಲ್ಲಿ ಕಾವೇರಿನೂ ಮತ್ತು ರಾಣಿ ಇಬ್ಬರು ಕೂಡ ಎಲ್ಲ ಪೂಜೆಗೆ ರೆಡಿ ಮಾಡಿರ್ತಾರಲ್ವ, ಆ ಪೂಜೆಗೆ ಇಬ್ಬರು ಕೂಡ ಹೋಮನ ಮಾಡ್ತಾ ಇರ್ತಾರೆ. ಸೊ ತುಂಬ ಖುಷಿಯಿಂದ ಮಾಡ್ತಾ ಇರ್ಬೇಕಾದ್ರೆ ಇವ್ರ ತಾಯಿ ಮಗಳು ಉರ್ಕೊಂಡು ನಿಂತಿರ್ತಾರೆ. ಅಂದರೆ ಇವ್ರು ಮಾಡೋದು ಯಾವುದು ಇಷ್ಟ ಆಗಲ್ವಲ್ಲ. ಸೊ ಹಾಗಾಗಿ ಇಲ್ಲಿ ಒಂದು ಕಡೆಯಿಂದ ಪಾಪ ತುಂಬ ಬೇಜಾರು ಮಾಡ್ಕೊಂಡು ಕೂತಿರ್ತಾನೆ ಯಾರು ಬಾಲ. ನನ್ನ ಮಗಳು ನನ್ನ ಹತ್ರ ಬಂದಾಗೆಲ್ಲ ನನಗೊಂದು ಫೀಲ್ ಆಗ್ತಿತ್ತು ಅಂತ ಅದೆಲ್ಲ ನೆನ್ಪು ಮಾಡಿಕೊಂಡು ಫ್ರೆಂಡ್ ನಮ್ಮ ಅಪ್ಪನ ಹುಡಿಕೊಡಿ ಅಂತ ಕೇಳ್ಕೊಂಡಿರ್ತಾಳಲ್ವ, ಅದನ್ನೆಲ್ಲ ಫೀಲ್ ಮಾಡಿಕೊಂಡು ಮತ್ತು ನಿಮ್ಮ ಅಪ್ಪ ನಾನು ಹುಡಿಕೊಡ್ತೀನಿ ಅಂತ ಮಾತು ಕೊಟ್ಟಿರ್ತಾನೆ, ಅದಾಗಿರ್ಬೋದು. ಸೊ ನೆಕ್ಸ್ಟು ಇಲ್ಲಿ ಸತ್ಯಣ್ಣ ನಿನ್ನ ಮಗು ಇಲ್ಲ ಸತ್ತೋಗಿದೆ ಅಂತ ಹೇಳಿರೋದಾಗಿರ್ಬೋದು. ಸೊ ಎಲ್ಲ ನೆನ್ಪು ಮಾಡಿಕೊಂಡು ಒಂದು ಫೀಲ್ ಆಗುತ್ತೆ. ಒಂದು ಮನುಷ್ಯನಿಗೆ ಏನಾದರೂ ಒಂದು ಗೊತ್ತಿಲ್ಲದಲೇ 10-15 ವರ್ಷ ಆದಮೇಲೆ ಒಂದು ಕಣ್ಮುಂದೆ ಬಂತು ಅಂತಂದರೆ ಅದೆಲ್ಲರಿಗೂ ಸಹಜ ಫೀಲ್ ಆಗೋದು. ಅದು ತಂದೆ ಪ್ರೀತಿ ಎಂಥದ್ದಂತ ಅಂದ್ಕೊಂಡಿದ್ಯಾ, ಆ ಥರ ಫೀಲ್ ಆಗುತ್ತೆ. ಸೊ ಇನ್ನು ಇಲ್ಲಿ ಕೂತ್ಕೊಂಡಿರ್ಬೇಕಾದಾಗ ಸತ್ಯಣ್ಣ ಇಲ್ಲಿಗೆ ಬರ್ತಾರೆ. ಬಾಲ ಅಂತೇಳಿ ಮಾತಾಡಿಸಿದ ತಕ್ಷಣ ನನಗೆಲ್ಲ ಗೊತ್ತು, ನಿನಗೆ ಗೊತ್ತಾಗಿದೆ ವಿಷಯ ಅಂತ, ಆದರೆ ನಿನ್ನಲ್ಲಿ ಒಂದು ತಂದೆ ಪ್ರೀತಿನ ನೋಡಿದೆ ಕಣೋ ನಾನು ಇವತ್ತು. ನಾನು ಒಬ್ಬ ತಂದೆಯಾಗಿ ನಾನು ಯೋಚನೆ ಮಾಡೋದು ಅದೆಲ್ಲ ಸರಿಯಾಗೇ ಇರುತ್ತೆ. ಸೊ ಏನು ಗೊತ್ತಾ, ನೀನು ದಯವಿಟ್ಟು ಅವರಿಬ್ಬರಿಂದ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ದೂರ ಇರೋ ಅಂತ ಕೇಳ್ಕೊತಾನೆ. ಯಾಕೋ ಈ ರೀತಿ ಹೇಳ್ತಾ ಇದ್ದೀಯ ಅಂದರೆ, ಅವರಿಬ್ಬರಿಂದ ನೀನು ದೂರ ಇದ್ದರೆ ನಿನಗೂ ಒಳ್ಳೆಯದು, ಅವ್ರಿಗೂ ಒಳ್ಳೆಯದು, ನನ್ನ ತಂಗಿಗೂ ಒಳ್ಳೆಯದು, ನೀನು ಯಾವುದೇ ಕಾರಣಕ್ಕೂ ಅವ್ರ ಹತ್ರ ಬರೋಂಗಿಲ್ಲ ಅಂತೇಳಿ ಸತ್ಯನ ವಾರ್ನ್ ಮಾಡ್ತಾನೆ. ಅಲ್ಲ ಕಣೋ ಸತ್ಯ, ಯಾಕೋ ಈ ರೀತಿ ಸುಳ್ಳು ಹೇಳಿದೆ? ಅಲ್ಲ ಅವತ್ತು ನಾನು ಮನೆ ಹತ್ರ ಬಂದಾಗ ನನ್ನ ಮಗಳೇ ಸತ್ತೋಗಿದ್ದಾಳಂತ ಹೇಳಿದೆ ನೀನು ಅಂತ ಅಂದಾಗ ಸತ್ಯಣ್ಣ ಇದ್ಕೊಂಡು, ನಿನ್ನ ಮಗಳು ನಿನ್ನಿಂದ ಸತ್ತೋಗಿದ್ದಾಳಂತ ನಾನು ಹೇಳಿದ್ದು, ಅವಳು ಸತ್ತೋಗಿದ್ದಾಳಂತ ಹೇಳಲಿಲ್ಲ, ಅದನ್ನು ನೀನು ತಪ್ಪಾಗಿ ತಿಳ್ಕೊಂಡಿದ್ಯಾ. ಯಾವತ್ತಿದ್ರೂ ನಿನಗೆ ಅವಳು ಮಗಳಾಗಕ್ಕೆ ಸಾಧ್ಯನೇ ಇಲ್ಲ ಕಣೋ ಅಂತ ಹೇಳಿದಾಗ, ಅದೇಗೋ ಅಂತೀಯ, ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋದು ಕಣೋ ಅವಳು ನನ್ನ ಮಗಳು ಅಂತೇಳಿ, ಬರೀ ನನ್ನ ತಂಗಿ ಮಗಳು ನಮ್ರಾಣಿ ಅಂತ ಹೇಳ್ತಿದ್ಯಲ್ಲ, ನಾನ್ಯಾರೋ ಅವಳಪ್ಪ ಕಣೋ ನಾನು ಅಂತೇಳಿ ಬಾಲ ಹೇಳ್ತಾನೆ. ಅದು ನಿಜನೇ ಆಗಿರ್ಬೋದು, ಆದರೆ ನಿನ್ನಿಂದ ಅವ್ರನ್ನ ದೂರ ಇಡಬೇಕು ನಾನು, ಯಾಕೆಂದರೆ ದೂರ ಇಟ್ಟಿಲ್ಲ ಅಂತಂದರೆ ಅವರಿಬ್ರಿಗೂ ತೊಂದರೆ ಇದೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅದು ನನಗೆ ಗೊತ್ತಿರೋದೆ ಕಣೋ ಅಂತೇಳಿ ಹೇಳಿದಾಗ, ವರ್ಧವು ನಿನ್ನ ಕೈ ಚೇಲ ಮಾಡ್ತಾನಲ್ವಾ, ನಿನ್ನ ಹೋಗಿ ಅವ್ನು ಯಾವಾಗ ಇಟ್ಕೊಂಡಿರ್ತೀಯಲ್ಲ ಅವ್ನು ತೊಂದರೆ ಮಾಡ್ತಾನಂತಾನೆ ಮತ್ತೆ ನಾನು ದೂರ ಇಡ್ತಿರೋದು. ನೋಡು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಇವಾಗ ಹೇಗಿದ್ರು ಕಾವೇರಿ ನಾಳೆ ಜೈಲಿಗೆ ಹೋಗ್ತಾಳೆ. ಜೈಲಿಗೆ ಹೋದ ತಕ್ಷಣ ಕಾವೇರಿನ ಪೊಲೀಸ್ನವ್ರು ನೋಡ್ಕೊತಾರೆ, ಏನು ತೊಂದರೆ ಆಗದಿಲ್ದಂಗೆ. ಆದರೆ ರಾಣಿನ ನಾನು ಕಾಪಾಡ್ಕೋಬೇಕಿಲ್ಲೋ, ರಾಣಿಗೆ ಏನಾದ್ರು ತೊಂದರೆ ಆದರೆ ಆಮೇಲೆ ನಾನೇನೋ ಹೇಳಲಿ ನನ್ನ ತಂಗಿಗೆ, ನೋಡು ಅವರಿಂದ ನೀನು ದೂರ ಇರೋ ಅಷ್ಟೇ ಅಂತ ಹೇಳ್ಬಿಟ್ಟು ಮತ್ತೆ ಹೇಳ್ತಾನೆ. ಆದರೆ ನೀನು ಸುಳ್ಳು ಹೇಳ್ದೆ ಕಣೋ, ನನಗೆ ಮೋಸ ಮಾಡಿದೆ, ಒಂದು ತಂದೆ ಮಗಳ ದೂರ ಮಾಡ್ತೀಯಲ್ಲ, ಇದು ಯಾವ ನ್ಯಾಯ ನಿನಗೆ ಅಂತ ಹೇಳ್ಬಿಟ್ಟು
ಇಲ್ಲಿ ಭಾಳ ಜೋರಾಗಿ ಕೇಳ್ತಾನೆ. ಯಾವ ನ್ಯಾಯ ಅಂತೇಳಿ ನನ್ನ ಕೇಳ್ತೀಯಲ್ಲ, 10 ವರ್ಷದಿಂದ ಮಾಡ್ದಿಯಲ್ಲ, ಅದು ನಿನ್ನ ನ್ಯಾಯ ಕರೆಕ್ಟಾಗಿದೆಯಾ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ನೋಡು ಅದೆಲ್ಲ ಬಿಟ್ಟಾಕು, ಇವಾಗ ನಿನ್ನ ತಂದೆ ಮಗಳ ದೂರ ಮಾಡ್ತಿದ್ದೀಯಲ್ಲ ಅದು ನಿನಗೆ ನ್ಯಾಯನಾ ಅಂತೇಳಿ ಮತ್ತೆ ಬಾಲ ಕೇಳ್ತಾನೆ. ನಾನು ಕರೆಕ್ಟಾಗೇ ಇದ್ದೀನಿ, ನನ್ನ ತಂಗಿಗೆ ನನ್ನ ತಂಗಿ ಮಗಳಿಗೆ ಏನೂ ಆಗಬಾರ್ದು ನಮ್ಮ ರಾಣಿಗೆ ಅಂದರೆ ನಾನು ಇದೇ ರೀತಿಯೇ ಇರ್ತೀನಿ, ಇದೇ ರೀತಿ ಮುಂದೆ ಕೂಡ ಇರ್ತೀನಿ ಅಂತ ಕೂಡ ಹೇಳ್ತಾನೆ. ಸೊ ಅವಾಗ ಕೊಳ್ಪಟ್ನಿಗೆ ಕೈ ಹಾಕ್ಬಿಟ್ಟು ನನ್ನ ಮಗಳನ್ನ ದೂರ ಮಾಡ್ತೀಯಲ್ಲೋ, ನಿನಗೆ ಎಷ್ಟೋ ನಿನಗಿದು ಪ್ರಾಬ್ಲಮ್ಮು, ನಿನ್ಗೆ ಯಾಕೋ ಈ ರೀತಿ ಮಾಡ್ತಾ ಇದೀಯ ಅಂತೇಳಿ ಕೊಳ್ಪಟ್ನಿಗೆ ಕೈ ಹಾಕ್ಬಿಡ್ತಾನೆ ಹೋಗಿ. ಸೊ ಇನ್ನು ಫೈನಲಿ ಸತ್ಯಣ್ಣ ನಾನು ಯಾವುದೇ ಕಾರಣಕ್ಕೂ ಅವರಿಬ್ಬರನ್ನ ಕಳಿಸಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ನನ್ನ ಮಗಳಿಗೆ ಹೇಳೋ ನಾನೇ ಅಪ್ಪ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾನೆ ಮುಂದಿನ ಸಂಚಿಕೆಯಲ್ಲಿ. ಸೊ ಆದರೂ ಕೂಡ ಅವನು ಯಾವುದೇ ಕಾರಣಕ್ಕೂ ಹೇಳಲ್ಲ. ಮತ್ತು ಇನ್ನೊಂದು ಸತ್ಯ ಕೂಡ ಹೇಳ್ತೀನಿ ಅಂತ ಕೂಡ ಹೇಳ್ತಾನೆ. ಅದು ಯಾವ ಸತ್ಯ ಏನು ಕತೆ ಅಂತೇಳ್ಬಿಟ್ಟು ನಾಳೆವರೆಗೂ ವೆಯ್ಟ್ ಮಾಡಿ. ಇವತ್ತಂತೂ ತುಂಬ ಚೆನ್ನಾಗಿತ್ತು. ಸೊ ಕೊನೆವರೆಗೂ ನೋಡಿದರೆ ವಿಡಿಯೋನ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾಳೆ ಕೂಡ ತುಂಬ ಚೆನ್ನಾಗಿರುತ್ತೆ. ಇಲ್ಲಿಂದ ಇನ್ಮೇಲೆ ತಂದೆ ತಾಯಿ ಅಮ್ಮಂದೆಲ್ಲ ಸ್ಟೋರಿ ಇರುತ್ತೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು.